ನಾನು ಅದು ನೋಡಿ ಇಲ್ಲಿ ನೋಡಿ ಎದ್ದೇಳು ರಾಜಣ್ಣ ನೋಡು ನಾನು ಹೇಳಿದ ದುಡ್ಡನ್ನ ನೀನು ಕಳ್ಸ್ಕೊಟ್ರೆ ನಿನ್ನ ಮಗಳು ನಮ್ಮನೆಗೆ ಖುಷಿ ಖುಷಿಯಾಗಿ ಬರ್ತಾಳೆ. ಮದೇಶಣ್ಣ ನಮ್ಗೆ ಇಟ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡ ಮದೇಶಣ್ಣ. ಯಾಕೆ ಹಂಗ್ ನೋಡ್ತಾ ನಿಂತ್ಬಿಟ್ರಿ? ನನ್ ಗುರ್ತು ಸಿಗ್ಲಿಲ್ವಾ? ನಾನು ನಿಮ್ ಬೀಗ ಮಾದೇಶಪ್ಪ. ಬೀಗ್ರೆ ಯಾಕೆ ಬಂದಿರಾ? ಏನ್ ವಿಷಯ? ನಮ್ ಸೊಸೆನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಎಲ್ಲಿ ನಮ್ ಸೊಸೆ? ಎಲ್ಲಿ ನಮ್ಮಲ್ಲಿ? ಓದ್ ಕೆಲಸ ಇಷ್ಟು ಬೇಗ ಮುಗಿದೋಯ್ತಾ? ಈಗಷ್ಟೇ ಹೋದಂಗಿತ್ತು. ಅದು ಅವಳಿಗೆ ಹುಷಾರಿರ್ಲಿಲ್ಲ. ಹುಷಾರಿಲ್ವಾ? ಹಾಗಿದ್ರೆ ಒಳ್ಳೇದಾಗಿತ್ತಲ್ಲೋ. ಏನ್ ಹಾಗೆ ಮುಖ ನೋಡ್ತಾ ಇದೀಯಾ? ನಿನಗೆ ಮದುವೆ ಆಗಿದೆ ತಾನೆ? ಅನುಭವ ಇದೆ ತಾನೆ? ಮತ್ತ್ಯಾಕೆ ವಾಪಸ್ ಬಂದೆ? ಎಲ್ಲ ನಾಟಕ ಕಣೋ. ಹೆಂಗಸರು ಬುದ್ಧಿನೇ ಹಾಗೆ. ಹತ್ರ ಹೋದಾಗೆಲ್ಲ ಏನಾದ್ರೂ ಒಂದು ನೆಪ ಹೇಳ್ತಾರೆ. ಅಪ್ಪ ಪ್ಲೀಸ್ ಹುಚ್ಚುಚ್ಚಂಗ್ ಮಾತಾಡಬೇಡಿ. ಏನಾಗಿತ್ತೋ ಗೊತ್ತಿಲ್ಲ, ತಲೆ ಸುತ್ತ ಬಿದ್ಲು. ಹಾಗಾದ್ರೆ ಒಳ್ಳೆ ಅವಕಾಶ ಆಗಿತ್ತಲ್ಲ. ಗಂಡಸ್ತನ ತೋರ್ಸಕ್ಕೆ ಏನಾಗಿತ್ತು ನಿನಗೆ? ಮಣ್ಣು ತಿಂತಿದ್ಯಾ? ಏನ್ ಮಾತು ಅಂತ ಆಡ್ತಿದ್ದೀರಪ್ಪ? ನೀವ್ ಏನ್ ಹೇಳ್ತಿದ್ದೀರಾ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿಮ್ಗೆ? ನಿಮ್ಮ ಪ್ರಕಾರ ಹಾಗ್ ಮಾಡೋದೇ ಗಂಡಸ್ತನ ಇರ್ಬೋದು, ಆದ್ರೆ ನನ್ನ ಪ್ರಕಾರ ಅಲ್ಲ. ಅಪ್ಪನ್ ಒಂದೇ ಒಂದು ಆಸೆನೂ ನಿನಗ್ ಪೂರೈಸಕ್ಕಾಗ್ಲಿಲ್ಲ ಅಲ್ವಾ? ನೀನೇನೋ ಕೋಪಿಸ್ಕೊಂಡು ಹೊರಟೋಗ್ತೀಯ. ಆದ್ರೆ ನೀನ್ ಹೋದ್ಮೇಲೆ ಈ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ಯಾ? ಪ್ರತಿ ಸಲ ನಾನೊಬ್ನೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕೇನಮ್ಮ? ನನ್ನ ಬಗ್ಗೆ, ನನ್ನ ಮನಸ್ಥಿತಿ ಬಗ್ಗೆ ನೀವುಗಳು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ?